ನಾವು ಯಾವತ್ತು ಗೆದ್ದವರೊಟ್ಟಿಗೆ ಕಲಿಯೋದಕ್ಕಿಂತ ಸೋತವರೊಟ್ಟಿಗೆ ಕಲಿಯೋದು ಒಳ್ಳೇದು ಗೈಸ್. ಯಾಕಂದ್ರೆ ಗೆದ್ದವರೊಟ್ಟಿಗೆ ನಾವು ಒಂದೇ ವಿಷಯ ಕಲಿಯಲಿಕ್ಕೆ ಸಿಗುದು, ಬಟ್ ಸೋತವರೊಟ್ಟಿಗೆ ನಾವು 1000 ವಿಷಯ ಕಲಿಬಹುದು. ನಾ ಯಾಕೆ ವಿಷಯ ನಿಮ್ಮ ಹತ್ರ ಹೇಳ್ತಿದ್ದೆ ಅಂತ ಕೇಳಿದ್ರೆ, ಮೊಬೈಲ್ ಸಾಮ್ರಾಜ್ಯದಲ್ಲಿ ಕೊಡಿ ಆರಿಸಿ ಬೆಳೆದಂತಹ ಮೈಕ್ರೋಮ್ಯಾಕ್ಸ್ ಕಂಪನಿ ಬಗ್ಗೆ ಇವತ್ತು ನಾವು ಮಾತಾಡ್ಲಿಕ್ಕೆ ಹೋಗುದು. 4 ಜನ ಫ್ರೆಂಡ್ಸ್ ಒಟ್ಟಿಗೆ ಸೇರಿ 2008 ಅಲ್ಲಿ ಸ್ಟಾರ್ಟ್ ಮಾಡಿದ ಕಂಪನಿ ಆಗಿತ್ತು ಮೈಕ್ರೋಮ್ಯಾಕ್ಸ್. ಹೇಳ್ಬೇಕಾದ್ರೆ ಇಂಡಿಯಾದಲ್ಲಿ ಎಲ್ಲರೂ ಸ್ಯಾಮ್ಸಂಗ್ ಫೋನ್ ಅನ್ನು ಎಷ್ಟು ತಗೊಳ್ತಾ ಇದ್ರು ಅಷ್ಟೇ ಮೈಕ್ರೋಮ್ಯಾಕ್ಸ್ ಫೋನ್ ಅನ್ನು ಕೂಡ ತಗೊಳ್ತಾ ಇದ್ರು. ಯಾಕಂದ್ರೆ ಅಷ್ಟು ಒಳ್ಳೆ ಕಮ್ಮಿ ಪ್ರೈಸ್, ಫೋನ್ ಕೂಡ ಅದೇ ತರ ಇತ್ತು. ಸೊ ಅವ್ರು ಮಾಡಿದ ಒಂದು ಚಿಕ್ಕ ತಪ್ಪಿನಿಂದಾಗಿ ಅವರ ಕಂಪನಿಯನ್ನೇ ಮುಚ್ಚಬೇಕಾಗಿ ಬಂತು. ಸೊ ಅವ್ರು ಆ ಥರ ಏನು ಮಾಡಿದ್ರು ಅಂತ ಕೇಳಿದ್ರೆ, ಅವರೆಲ್ಲ ಫೋನ್ ಅನ್ನು ಚೈನಾದಿಂದ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. ಸೊ ಆ ಚೈನಾದಲ್ಲಿ ಫೋನ್ ತಯಾರಿಸುವ ಏನು ಯೋಚಿಸ್ತಾನೆ, ಇವನು ಏನು ಮಾಡಲ್ಲ, ನನ್ನಿಂದ ಫೋನ್ ತಗೊಂಡು ಕಮ್ಮಿ ರೇಟಿಗೆ ಇಂಡಿಯಾದಲ್ಲಿ ಸೇಲ್ ಮಾಡ್ತಾನೆ, ಕೆಲಸ ಯಾಕೆ ನಾವೇ ಮಾಡಬಾರ್ದು ಅಂತೇಳಿ ಅವರು ಯೋಚಿಸಿ ಅವರು ಇಂಡಿಯಾಗೆ ಡೈರೆಕ್ಟ್ ಆಗಿ ಬಂದು ಫೋನ್ ಸೇಲ್ ಮಾಡ್ತಾರೆ. ಕರೆಕ್ಟಾಗಿ ಹೇಳ್ಬೇಕಂದ್ರೆ 2015 ಅಲ್ಲಿ ಎಲ್ಲ ಫೋನ್ ಕೂಡ 4G ಬರುತ್ತೆ. ಅವಾಗ ಮೈಕ್ರೋಮ್ಯಾಕ್ಸ್ ಅಲ್ಲಿ 2G ಆ್ಯಂಡ್ 3G ಫೋನ್ ಮಾತ್ರ ಇರುತ್ತೆ. ಸೊ ಅದು ಅಲ್ಲದೆ ಈ ಜಿಯೋ ಕೂಡ ಅದೇ